ತಂಗಿ ತಂಗಿ ಓರಿ ಮಾವ ಒಂದು ಗಿಲಾಸ್ ನೀರು ತೊಂಬವ. ಹಾಂ ರೀ. ಏನು ನಾಷ್ಟ ಮಾಡ್ತೀರಿ? ನಾಷ್ಟ ಏನು ಬೇಡವಾ? ಮಗ ಬಳತನ ಆಯ್ತು ಮುಂಜಾನೆ ಹೋಗ್ಯಾನ. ಮತ್ತು ಊಟ ಇಲ್ಲ, ನಾಷ್ಟ ಇಲ್ಲ, ಏನೂ ಇಲ್ಲ, ಕೆಟ್ಟ ಬಿಸಿಲದ. ಮತ್ತು ಊಟ ಕರಿ ಇಲ್ಲಪ್ಪ ಬುತ್ತಿಯರಿ ಕಟ್ಕೊಂಡು ಹೋಗ, ಅವ್ನಿಗೆ ಊಟರೇ ಮಾಡಿಸಿ ಬಾ. ಹೋಗವ, ಅಲ್ಲೇ ಹೋಗಿ ಕರ್ಕೊಂಬರ್ತೀನಿ ತಗೋರಿ. ಹಾಂ ಕರ್ಕೊಂಬ, ಅವನು ಜಲ್ದಿ ಕರ್ಕೊಂಬ. ಹೌದು, ನನ್ನ ಗಂಡು ಹೋಗ್ಯಾನ, ನನಗೂ ನೆನಪನೇ ಇಲ್ಲವ. ನಮ್ಮ ಮಾವ ಹೇಳೋದಾಗ ಗೊತ್ತಾಯ್ತು. ಒಂದ್ಸರಿಗೆ ನೀರಲ್ಲಿ ಒಯ್ದು ಕೊಟ್ಟು ಬರೋಣ, ಸಾಕು ಬಿಸಿಲಾಗ. ರವಿ, ನಿಮ್ಮ ಪಪ್ಪ ಅಲ್ಲಿ ಬಿಸಿಲಾಗ ಕೆಲಸ ಮಾಡಕತ್ತಾರ, ಹೋಗಿ ಅವ್ರು ಒಂಚೂರು ನೀರೇ ಕೊಡ್ಬಪ್ಪ. ನಾವು ಒಲ್ ಮಮ್ಮಿ, ನಂಗೆ ಕಾಲು ಸುಡ್ತಾವ. ಒಲ್ಯಾ? ಸರಿ ಆಯ್ತು ತಗೋ, ನಾನೇ ಹೋಗಿ ಕೊಟ್ಟು ಬರ್ತೀನಿ. ಮಾವರಿ, ನಾನೇ ಹೋಗಿ ಕೊಟ್ಟು ಬರ್ತೀನಿ. ಒಂದು ಸ್ವಲ್ಪ ರವಿ ಇರ್ತಾನೆ ರೀ. ಸರಿ ಆಯ್ತು. ಅಲ್ಲ, ಮೊನ್ನೆನೇ ಕಸ ಕಿತ್ತಿದ್ವು, ಇಷ್ಟೆಲ್ಲ ಕಸ ಆಗೈತಿ ನೋಡ. ನೀರು ಬಿಡ್ಬೇಕಂದ್ರೆ ಲೈಟ್ ಇಲ್ಲ. ಸಾಕಾಗಿ ಹೋಯ್ತಿ ಇದ್ರ ಕಾಲ. ಏನು ಮಾಡಬೇಕು ನೋಡ. ಕಸ ರೀ ಒಮ್ಮೆ ತೆಗೇಟಿಗೆ ಒಮ್ಮೆ ಬರ್ತೈತಿ, ಒಮ್ಮೆ ತೆಗೇಟಿಗೆ ಒಮ್ಮೆ ಬರ್ತೈತಿ ಕಸ. ಮನ್ಯಾಗ ಹೆಣ್ಮಕ್ಳು ಒಟ್ಟು ಏನು ಒಂದು ಕೆಲಸ ಮಾಡಲ್ಲ, ಕೇಳೋದು ಕೇಳಲ್ಲ. ಇದು ಮಾಡ್ಕೋರಿ ಅಂತ ಹೇಳಿದ್ರು ಆಳುಗಳು ಹಚ್ಚಿ ಕಸ ತೆಗಿಸಿದ್ ಬಿಟ್ಟು ಬರ್ಲಿ. ನಾ ಮುಂಜಾನೆ ಚಂತಾನೆ ಇಲ್ಲೇ ಇದೇನಂದ್ರ ಒಂದ್ಸರಿ ನೀರ್ ತಂದು ಕೊಟ್ಟಿಲ್ಲ, ಏನಿಲ್ಲ. ಸುಮಾರ ಮನ್ಯಾಗ ಕೂತು ಬಿಡ್ತಾರ. ಹುಡುಗ ಆಯ್ತು, ತಾ ಆಯ್ತು. ಮ್ಯಾಗಿ ತಿನ್ನ ಅವನು ಕೂತು ಬಿಟ್ಟ. ಅದಕ್ಕ ಮಾವಾರ್ ಹೇಳಿದ್ರ ನೀರ್ ಕೊಟ್ಟಬಾ ಅಂತ ಹೇಳಿ ಅದಕ್ ಬಂದೇವಿ. ಅವನು ರವಿನ ಊಟ ಮಾಡಿಲ್ಲೇನಾ? ಇಲ್ರಿ. ಅಪ್ಪ ನಾಷ್ಟ ಮಾಡ್ಯಾನ? ಒಲ್ಲಂದ್ರಿ ಮಾವಾರ್ ಯಾಕೋ ಇವತ್ತ. ಹೌದು, ಈ ಕಡೆ ಬಂದು ಊಟನ ಕಡೆ ಮಾಡ್ಯಾನ ಅಪ್ಪ ಯಾಕೋ. ಹೌದ್ರಿ, ವಯಸ್ಸಾದಂಗೆಲ್ಲ ಹಂಗ ಆಕತ್ ಬಿಡ್ರಿ. ಇದಿಟ್ಟು ಶೇಂಗಾ ಹಾಕಿದೆವು, ನೀರ್ ಬಿಡ್ಬೇಕಂದ್ರ ಲೈಟ್ ಇಲ್ಲ. ಲೈಟ್ ಇಲ್ಲ, ನೀರ್ ನೋಡು, ನೀರೇ ಬಂದ್ ನೋಡಿ ಎಷ್ಟು ಒಣಗ ನೋಡೋ ಬೆಳಿ ಎಲ್ಲ. ಹೌದ್ರಿ, ಮಳಿ ಗಾಳಿ ಸಂಬಂಧ ಲೈಟ್ ಕಂಬ ಹೋಯ್ತು, ಟಿಸಿ ಸುಡ್ತಾ ಅಂತೇಳಿ ರೇ ಇದಾಗತ್ರಿ. ಏನ್ ಬರ್ತೈತ್ರಿ? ಏನು ಬೆಳಿ ಬರಂಗಿಲ್ರಿ ಒಟ. ನೋಡಿ ಹೆಂಗ್ ಒಣಗಿತ್ತ ಈ ಹುಲ್ಲು. ತಡೆ ಆಳುಗಳ ಹೇಳಿ ಇದು ಮಾಡಿದಾರೆ, ಹುಲ್ಲನ್ನು ಕಿತ್ತುದು ಮಾಡ್ತಿರು, ಅದನ್ನು ಇಲ್ಲ, ಏನೂ ಇಲ್ಲ. ಅದೆಲ್ಲ ಹೋಗ್ಬಿಡ್ರಿ. ಮತ್ತ ರವಿಗಂತ್ರುನು ಇಲ್ಲಿ ಸಾಲಿ ಮುಗಿತು. ಮುಂದ ಯಾವಲ್ಲಾರ ಒಂದ್ ಚಲೋ ಸಾಲಿ ಕೇಳ್ರಿಲ್ಲ. ನೋಡಿ ಕೇಳಿ ಫೋನ್ ಹಚ್ಚಿ ಕೇಳ್ತೇನ್ರಿ ಯಾರ್ಯಾರಿ ಅವ್ರಿಗೆ. ನಾನು ಹೇಳೇನಿ ಈ ಕಡೆ ಮುದ್ದೆ ಬಳಕ ಕಡೆ ಇಂಗ್ಲೀಷ್ ಮೀಡಿಯಂ ಸ್ಕೂಲ್ಗಳಿಗೆ ಹಾಕೋಣಂತ ಹೇಳಿ ವಿಚಾರ ಮಾಡೀನಿ. ನಾನು ಇನ್ನೊಂದಿಬ್ರು ವಿಚಾರ ಮಾಡ್ತೀನಿ, ಎಲ್ಲಿ ಚಲೋ ಇರ್ತೈತಿಲ್ಲ ಅಲ್ಲಿ ಹೋಗಿ ಹಾಕೋಣಂತ. ನೋಡ್ರಿ, ನಮಗ ಇರವ ಒಬ್ನೇ ಮಗ, ಅದ್ರಾಗ ಇಲ್ಲಿ ಎಲ್ಲಿ ಹಾಕಿದ್ರ ಮಂದಿ ಜೋಡಿ ಕೂಡಿ ಕೆಟ್ಟ ಉಡಾಳ ಆಗ್ಬಿಡ್ತಾರ. ಉಡಾಳತಾವ ಇಲ್ಲಿ ಆದ್ರ. ಅದಕ್ಕರಿ ಬ್ಯಾಡ್ರಿ, ಎಲ್ಲಾರ ಹಾಸ್ಟೆಲ್ ಹಾಕೊಂಡ್ರಿ. ಹಾಸ್ಟೆಲ್ ಹಾಕಿದ್ರ ಬರ್ಲಿಲ್ಲ, ತಿಂಗಳಿಗೊಮ್ಮೆ ನಾವು ಹೋಗೋನು, ಬೇಟ ಆಗಿ ಬರೋನು ಇರ್ತಾನ್ರಿ. ನಮ್ ರವಿ ಭಾಳ ಶಾಣೆ ಅದಾನ, ಶಾಲ್ಯಾಗಂತ್ರು 1 ನಂಬರ್ ಅದಾನ. ಹೌದು, ಅಲ್ಲ ಇದ್ದ ಮಗ ಅದಾನ. ನಮ್ಗೆ ಏನ್ ಕಡಿಮೆ ಮಾಡ್ಯಾನ ದೇವ್ರ, ಕಲ್ಸೋನಲ್ಲ. ಎಷ್ಟು ಓದಿದ ಹೋಗ್ಲಿ ಅವ್ನ ಸಂಬಂಧ ಕಲ್ಸಾಕ. ನಾನೆಲ್ಲಿ ನೀವ್ ಬರೀ ಹೊಲ್ದಾಗ ಇದೇ ಕೆಲಸ ಬಿಸಿ ಇರ್ತಾರ ಅನ್ಕೊಂಡಿದ್ದೆ. ಆದ್ರೂ ಹುಡುಗನ ವಿಚಾರ ಮಾಡಿರಲ್ಲ, ಬಹಳ ಖುಷಿ ಆಯ್ತು ನೋಡ್ರಿ. ಹಾ ನಾನು ಎಲ್ಲಿ ಆಯ್ತ್ರಿ, ನೀವ್ ಹೆಂಗ್ ಗತಿರಲ್ಲ ಹಂಗಾರಿ ಎಲ್ಲಾರ ಚಲೋ ಸಾಲಿಗೆ ಹಾಕಾಕತ್ರಿ. ನಾನೇನು ಎಲ್ಲಿ ಬರೀ ಹೊಲ್ದಾಗ ಬಿಸಿ ಇರ್ತಿರತ್ ಮಾಡಿದ್ದೆ. ಅಂದ್ರೂ ರವಿ ಬಗ್ಗೆ ವಿಚಾರ ಮಾಡಿರಲ್ಲ, ಆದಷ್ಟು ಜಲ್ದಿ ಕೇಳ್ಕೋರಿ. ಆಯ್ತ್ರಿ, ನಾ ಎಲ್ಲಾ ಸಾಲಿ ಚಾಲು ಹಾಕತ್ವ್ರಿ. ಅಲ್ಲ, ನಮ್ ಮಕ್ಳ ಚಿಂತೆ ನಾವ್ ಮಾಡ್ಲಾಗ ಮಂದಿ ಮಾಡ್ತಾರೆ? ಮಕ್ಳ ಚಿಂತೆ ನಮ್ ಮಕ್ಳ ಚಿಂತೆ ನಾವೇ ಮಾಡ್ಬೇಕು. ಅಲ್ಲ, ನಮ್ ಮಕ್ಳ ವಿಚಾರ ನಾವ್ ಮಾಡ್ಲಾರ್ದ ಮಂದಿ ಮಾಡ್ತಾರೇನು? ಅಲ್ಲ, ಇಲ್ಲಿ ನೀರ್ ಉಡಿಸ್ತಾನ, ಅದು ಮಾಡ್ತಾನೆ, ಇದು ಮಾಡ್ತಾನ, ಮಕ್ಳ ಚಿಂತೆ ಮಾಡುದ ತಿಳಿದೇನು? ಇಲ್ಲ, ನನ್ ಮಗ ಅದಾನವ, ಚಿಂತೆ ಮಾಡೇಬೇಕು ನಾವು. ಆಯ್ತಾಯ್ತ್ರಿ, ಮಾಡ್ರಿ, ವಿಚಾರ ಮಾಡ್ರಿ, ಆದಷ್ಟು ಜಲ್ದಿ ಅದನ್ನ ಸಾಲಿಗೆ ಹಾಕೊಂಡತ. ಆಯ್ತ್ರಿ, ಊಟಕ್ ಬರ್ರಿಲ್ಲ. ಊಟಕ್ಕ ಆಯ್ತು, ಬರ್ತೀನಿ. ಊಟಕ್ಕೆ ಹೋಗೋಣ.
ಊಟಕ್ಕೆ ಹೋಗನ್ರಿ ಹಾ. ಆಯ್ತು. ಇನ್ನ ಬಿಸಿಲು ತಣ್ಣಗಾಗಲ್ಲ, ಎಂತ ಬಿಸಿಲು ಐತಿ ನೋವು. ಬ್ಯಾಸಿಗೆ ಬಿಸಿಲ್ರಿ ಇದು. ಇದನ್ ಬಿಸಿಲು ಜಲ್ದಿ ಕಡಿಮೆ ಆಕೈತಿರೇನು? ಅಲ್ಲ 3-4 ಆಗಲ್ಲ ಮತ್ತು ಬಿಸಿಲೇ ಕಡಿಮೆ ಆಗಿಲ್ಲ. ಹೌದು. ನಡಿ, ಇನ್ನೂ ಸ್ವಲ್ಪ ಕೆಲಸ ಐತಿ ಹೊಲ್ದಾಗ, ಬಡ ಮಾಡಿ ಬಂದ್ಬಿಡು. ನೋಡ್ರಿ ಮಾವರು ಹಂಗ ಕೂತ್ ಬಿಟ್ಟಾರ. ಬಂದು ಅಪ್ಪ, ನೀ ಊಟ ಮಾಡ್ಬೇಕಿಲ್ಲ? ಊಟ ಏನಿಲ್ಲಪ್ಪ, ಮುಂಜಾನೆ ನಾಷ್ಟ ಮಾಡೀನಿ. ಯಾರು ಒಂದು ಕಪ್ ಚಹಾ ಕೊಟ್ರೆ ಬರೋಬ್ಬರಿ ಇರ್ತ. ಚಾ ಸುಜಾತ, 1-2 ಕಪ್ ಚಾ ಮಾಡ್ಕೊಂಡು ಬಾ, ನನಗೂ ಹಸು ಇಲ್ಲ. ಯಾಕಂದ್ರೆ ನೀರು ಕುಡ್ದಲ್ಲಿ ಸ್ವಲ್ಪ ಹೊಟ್ಟಿ ಉಬಾರ್ದಂಗ ಐತಿ. ನನಗಿಟ್ಟು ಚಾ ಮಾಡ್ಕೊಂಡು ಬಾ. ಊಟ ಮಾಡಿದ್ರಿ ಚಲೋ ಆಗ್ತಿದ್ದಲ್ರಿ? ಬೇಡ, ಸಾಯಂಕಾಲ ಮಾಡ್ತೀನಿ ಊಟ. ಹೌದ್ರಿ, ಆಯ್ತ್ರಿ, ನಾ ತಗೊಂಡ್ ಹಾ. ಹಂಗಾರಿ ಊರಾಗ ಜಾತ್ರೆ ಐತತ್ರಿ, ಅದ್ರ ಸಂಬಂಧಲ್ಲ ಅಕ್ಕ ಮತ್ತ ವೈನಿ ಹೇಳಾಕ್ ಬಂದಾರಿ ನಮಗ. ಮತ್ತೆ ಇತ್ತದಾಗ ಹೇಳಿಲ್ಲ ನನಗೆ. ಓಹ್, ನನಗ ನೆನಪ ಆಗಿದಿಲ್ರಿ. ಬರನ ಅಕ್ಕರಿಗೆ ಒಂದ್ ಸ್ವಲ್ಪ ರೆಸ್ಟ್ ಮಾಡಕ್ ಹೇಳಿದಾರೆ, ಈಗ ಬಂದಾರಿ. ಆರಾಮದಿಲ್ರಿ ಅಕ್ಕರ? ಹಾ, ತೋರ್ ಚಾ ಕೊಡ್ರಿ. ಅವ್ರಿಗೆ ಕೊಡ್ರಿ. ಎಲ್ಲಾರು ಕೂಡ್ ಬಂದ್ಬಿಡ್ರಿ ಜಾತ್ರೆಗೆ. ಹೌದ್ರಿ, ಎಲ್ಲಾರು ಕರ್ಕೊಂಡ್ ಬಂದ್ಬಿಡ್ರಿ. ನೋಡ್ರಿ ವೈನಿ, ಇಲ್ತಾನ ಬಂದ್ರೆ ಹಂಗ ಹೋಗ್ತೀರೇನ್ರಿ? ಊಟಾನ ಮಾಡ್ಕೊಂಡು ಹೋಗಕತ್ತಿರ್ಲ? ಆಯ್ತು, ಹೋಗ್ತೀರಿ? ಆಯ್ತ್ರಿ, ಸಾವಕಾಶ ಹೋಗಿ ಬರ್ರಿ. ಎಲ್ಲಾರು ಕೂಡಿ ಬರ್ತೇವ್ರಿ, ನಮ್ಮ ಹುಡುಗ ನಾವ್ ಎಲ್ಲಾರು ಕೂಡಿ ಜಾತ್ರೆ ಬರ್ತೇವ್ರಿ. ನೀವು ಸೋಗಾಸ ನಡ್ರಿ, ಬಿಸಿಲ ಐತ್ರಿ. ಆಯ್ತು, ಬರ್ತಾನೆ. ಆಯ್ತು ಹೇಳಿ, ಬರ್ತೇವೆ. ನೋಡ್ರಿ, ಎಲ್ಲದಿಂದ ಬಂದಾರ ಕರಿಲಾಕ, ನನ್ ತವ್ರ ಮನೆಯವ್ರು. ಹೌದು, ಪ್ರೀತಿ ಪ್ರೇಮ ದೊಡ್ಡದು ಭಯ. ಹಾ, ಮತ್ರಿ ನೋಡ್ರಿ, ಅಷ್ಟು ದೂರಿಂದ ಅಟ್ಟಲ್ಲ ನಮ್ಮ ಅಕ್ಕ, ನಮ್ಮ ಒಯ್ನಿ ಮತ್ತ ಹುಡುಗ ಕರ್ಕೊಂಡ್ ಬಂದಾರ ನೋಡ್ರಿ. ಬಂದಾರ. ಮತ್ ತಪ್ಸಾಕ್ ಹೋಗ್ಬಾರ್ರಿ, ಎಲ್ಲಾರು ಕೂಡ ಹೋಗಿ ಬರೋಣ್ರಿ. 2 ದಿವಸ ಹೋಗೋಣ. ಆಯ್ತ್ರಿ. ನಿಮ್ ನಾನು ಕೆಲ್ಸ ಹೊಲದ ಕಡೆ ಹೋಗ್ತೀನಿ. ಹೊಲ್ದ ಕೂಡ ಹೋಗ್ತೀರಿ? ಮತ್ತ ಅಲ್ಲಿ ಏನ ಕೆಲಸ ಅರ್ಧ ಬಿಟ್ಟು ಬಂದೇವಲ್ಲ. ಹೌದ್ರಿ, ಆಯ್ತ್ರಿ, ಹೋಗಿ ಬರ್ರಿ, ನಾ ಅಡಿಗೆ ಮಾಡ್ತೇನೆ. ಹೊಲ್ದ ಕಡೆ ಹೋಗ್ತೀರಿ? ಹೊಲದ ಕಡೆ ಹೋಗ್ಬೇಕು ಮಾಡಿ, ಅಲ್ಲಿ ಏನ ಕೆಲಸ ಅದಾವ. ನೀರ ಬಿದ್ದಿಂದ ಮೊಬೈಲ್ ಬಳಸಾಗೋಲ್ದು. ಏನ್ ನೋಡು, ಹ್ಯಾಂಗ ಮೊಬೈಲ್ ನೋಡ. ಹಲೋ ಅಣ್ಣ, ಎಲ್ಲಿದ್ದೀವಿ ಅಣ್ಣ? ಇಲ್ಲಿ ಮನೆಗೆ ಬಂದಿದ್ದಮ್ಮ. ಇಲ್ಲಿ ಹೊಲದ ಬಳಿ ಇದ್ದಿದ್ದೆ ಅಣ್ಣ, ನಿನ್ ಕೆಲಸ ಅಣ್ಣ. ಹೊಲಕ್ ಬಂದಿರಿ? ಆಯ್ತು, ಅಲ್ಲೇ ಕುಂದ್ರಿ, ನಾವು ಬರ್ತೇವ. ನಮ್ಮ ಹುಡುಗ ನಾವು ಕೂಡಿ ಬರ್ತೀವಿ, ಅಲ್ಲೇ ಕುಂದ್ರಿ. ಕುಂದ್ರಿ, ಇಲ್ಲಿ. ಸುಜಾತ, ನಾ ಹೊಲದ ಕಡೆ ಹೋಗ್ತೀನಿ. ನೀನು ಬರ್ತಿ ಸುಜಾತ? ಅವ್ನಿಗೆ ತೊಗೊಂಡು ಹೋಗ್ತೀನಿ, ಮತ್ತೆ ನೀವು ಹುಡ್ಕಾಡ್ಬೇಕು ಕೂತಿ ಅಲ್ಲಿ. ಆಯ್ತಾಯ್ತು ಅಪ್ಪ, ನಾ ಹೋಗ್ಲಿ. ಕುಂದ್ರ, ಆರಾಮ್ ಕುಂದ್ರಿ. ಹೌದಾ? ಆಯ್ತು ಹೇಳಿ, ವಾರ ಕೊಡಿಸ್ತೀನಂತ. ಮೊನ್ನೆನ ತಗೋತ ಹೇಳ್ತೀನಿ, ತಗೊಂಡಿಲ್ಲೇನು? ತಗೋಣ ಅಂತ ಮಾಡಿದ. ಬಾ ಆ ಕಡೆ, ಅಲ್ಲಿ ಕೆಲಸ ನಡೆದಿದ್ದು ನಮ್ದು, ಹೋಗಿ ಬರೋಣ. ಊಟ ಅದು ಮಾಡಿದಿಲ್ಲಪ್ಪ ನೀ? ನಮಸ್ಕಾರಪ್ಪ ರಮೇಶ. ನಮಸ್ಕಾರಪ್ಪ, ಏನ್ ನಡೆದೈತಿ? ಏನಿಲ್ಲ, ನಿಮ್ ಕಡೆ ಬಂದಿದ್ದಾರೆ, ಹೆಂಗ್ ಕೆಲಸ ಇತ್ತು? ಹೌದಾ? ಹಾ ರೀ. ಆರಾಮದಿರಲ್ಲ? ಆರಾಮ ನೋಡ್ರಿ, ಆರಾಮ. ಯಾಕೋ ನೀ ಆರಾಮದಿಲ್ಲ? ಏನ್ರಿ ಸೌಕಾರು, ಏನ್ ನಡೆದೈತ್ರಿ? ಇವ್ರು ಯಾರ್ರಿ ಅಪ್ಪಿ? ಇವ ನನ್ನ ಮಗ. ಹೌದ್ರಿ?
ಆಗಲಿ ಅಂತ ಡೌಟಿ ಅವ ಬೇರೆ ಇವ ಬೇರೆ ಅಲ್ಲ ಹಂಗೆ ಅನ್ಬೇಡು ನಮ್ಮ ಮರ ಮೊದಲಿನ ಡೌಟ್ ಬರ್ತಾವ ತತ್ತಾರ ಅವರು ಮಗನ ನೋಡಿದ್ರೆ ಮುತ್ತಿನ ಹಳೆ ಕಾಣ್ತಾವತ್ತಿ ಸುಮ್ಮನೆ ಕುಂದ್ರ ಮರ ನೀ ಇಲ್ಲ ನಾ ಕೇಳಿದೆ ನಿನಗೆ ಬೇಕಾಗಿ ಕಟ್ ಯಾಕ್ರೋ ಏನ್ ನಡೆದ ತೆಗ್ದ ನಮ್ದೇ ನಡೀತದೆ ರೀ ಸೊಕರ ನಮ್ದೇನದ ಊರು ತಿರುಗಾಡೋದು ಒಳ್ಳೆ ಕೆಲಸ ಮಾಡೋದು ಚಡಿ ಚೂಟುದು ಗಾಳ್ಯಾಗ ಕಡಸುದು ಮಾಡೋದಲ್ಲ ಏನ್ ನಡ್ಸಿರಿ ನೀವು ಏನಿಲ್ರಿ ಹ್ಮ್ ಇದೇ ಹೋಗುದ್ರಿ ಹ್ಮ್ ಹೊಲ ಮನೆ ಕೆಲಸ ಮಾಡುದ್ರಿ ಹ್ಮ್ ಖರೆ ಇದ್ರ ಮಗ ನಿಮ್ದೇ ರೀ ಇದು ಹೌದು ನಮ್ಮ ಮಗನೇ ಇವನಿಗೆ ಸಾಲಿ ಆಗ್ಬೇಕಂತ ಮಾಡೀನಿ ಯಾವಾಗಾರ ಚಲೋ ಸಾಲಿ ಇದ್ರೆ ಹೇಳ್ರಲ್ಲ ಎಲ್ಲಿ ಸಂಕನಾಗ ಅಷ್ಟ ಚಲೋ ಐತಿ ನೋಡ್ರಿ ಸಂಕನಾಗ ಇದು ಮಡ್ಡಿ ಸಂಕ್ರಿ ಹಾ ಹಾ ಭಾರಿ ಐತಿ ಅಂದ್ರೆ ನಮ್ಮ ಹುಡುಗನೇ ನಾನು ನಮ್ಮ ಹುಡುಗ ಸಾಲಿ ಆಗ್ಬೇಕಂತೇಳಿ ಆ ಕಡೆ ಕೇಳಿನಿ ಒಂದ್ ಥೋಡೆ ಜಾಗದಾಗ ಅಲ್ಲಿ ಎಲ್ಲಿ ಚಲೋ ಸಾಲಿ ಅಂತೇಳಿ ನೀ ಎಲ್ಲಿ ಚಲೋ ಐತಿಂದಪ್ಪ ಆಗಲೇ ಇದು ಮಡ್ಡಿ ಸಂಕ್ರಿ ಮಡ್ಡಿ ಸಂಕ ಹಾ ಹಾ ಅಂದ್ರೆ ಹಾಸ್ಟೆಲ್ ಬಾಟಲ್ ಐತ್ರಿ ಹೌದು ಸರಿ ಶಿಕ್ಷಣ ಚಲೋ ಐತ್ರಿ ಹುಡುಗರಿಗೆ ಹಾಸ್ಟೆಲ್ ಐತಿ ಹಾ. ಗೀಟ ಎಲ್ಲ ಹಾ ಸರಿ ಐತಿ ಆಯ್ತಾಯ್ತು ನೋಡ್ತೀನಿ ನಾನು ಕೇಳಿಸಿ ನೋಡ್ತೀನಿ ಹೋಗಿ ಬರ್ತೀನಿ ಹಾ ಅಂದ್ರೆ ಇವ ನಿಮ್ ಮಗಾನು ಹೌದು ನನ್ನ ಮಗನೇ ಅಲ್ರಿ ನಿಮಗ ನಿಮ್ಮಗ ಅಂದ್ರೆ ಕಾಣವಲ್ಲ ಅಲ್ರಿ ಏ ಇದು ಬ್ಯಾರಿ ಏ ಏನ್ ಮಾತಾಡ್ತೀವ ಇಲ್ರಿ ಸೌಕಾರು ಮನ್ಯಾಗ ಸೌಕಾರ್ದಂಗ ಇದ್ದಂಗ ಅನಸಾಗ್ತೈತಿ ತಿಳ್ಕೊಂಡನ್ರಿ ಹಂಗೇಳು ಅರ್ಧ ಮರ್ಧ ಮಾತಾಡೈತಲ್ಲ ಇಲ್ರಿ ಸೌಕಾರು ಶಿಸ್ತು ಮಾತಾಡೋದಕ್ಕಲ್ರಿ? ಇಲ್ರಿ ಸೌಕಾರು ನೀವು ಅಟ್ಟು ಮೀರು ಕೇಳ್ತೀರಿ ಸೌಕಾರು ಹೆಂಗ್ರಿ ಏನ್ ಮಾತಾಡ್ತೇವ್ ನೀ ಇಲ್ರಿ ಸಾವ್ಕಾರ ಸಿಟ್ಟಿಗೆ ಬರ್ಬೇಡ್ರಿ ಸಾವ್ಕಾರ ಸಿಟ್ಟಿಗೆ ಬರ್ಬೇಡ್ರಿ ಅಲ್ಲೋ ಮಾತಾಡತ್ತೇನ್ ಇಲ್ರಿ ಸೌಕಾರು ಅವ ಹಂಗ್ ತಿಳಿದಿಲ್ರಿ ಅವ ಸೌಕಾರ್ತಿ ಹಂಗ ಅದಾನಂದ್ ಅವ ತಿಳಿದಾನ್ರಿ ಸೌಕಾರ ಅಲ್ಲೋ ಅರ್ಧ ಮರ್ಧ ಹಿಂಗೆ ಮಾತಾಡ್ತಾನ ರೀ ಸರ ನೀವು ಸೌಕಾರು ನೀವು ದೊಡ್ಡ ಮಂದಿ ಆದಿರಿ ಅವ ಏನು ಅಂತ ಬಾಯ್ತ ಬಂದಿರ್ಬೇಕ್ರಿ ಹಂಗಲ್ಲೋ ಸೀದಾ ಮಾತಾಡ್ಬೇಕು ಇಲ್ಲ ಹೇಳ್ರಿ ಸಾವ್ಕಾರ ಅಲ್ಲೋ ಹೆಂಗಿರ್ತಾರ ಇಲ್ಲ ತಂದಿಗತ್ಲೆ ಒಂದಿರ್ತಾರ ಇಲ್ಲಿಗ ತಾಯಿಗತ್ಲೆ ಇರ್ತಾರ ಅದೋದು ಬಿಟ್ಟು ಏನ್ರಿ ಅರ್ಧ ಮರ್ಧ ಮಾತಾಡಕ್ ಹೋಗ್ತಾರ ಆಯ್ತೇನೋ ಆಯ್ತು ಹೇಳ್ರಿಪ್ಪ ನೀವು ಸಿಟ್ಟಿಗೆ ಬರ್ಲತ್ತಂದ್ರ ನಾವು ಹೋಗೇ ಬಿಡ್ತೀವಿ ನಡಿ ಯಾಕೋ ಸೌಕಾರ ಸಿಟಿಗೆ ಬರತ್ತಾರ ಯಾಕೋ ಹೋಗೇ ಬಿಡಿ ನಾವು ನಾವಂತೂ ಬ್ಯಾರೆ ಏನು ಹೇಳಿದ್ದಿಲ್ಲ ಅವ್ರು ಬ್ಯಾರೆ ತಿಳ್ಕೊಳತ್ತಾರ ಯಾಕೆ ಮಾತಾಡಿದ್ರಿ ಅಲ್ಲ ನನ್ನಲ್ಲಿ ಪಾರ್ಟ್ ಆಯ್ತು ನನ್ನ ಹೆಂಡತಿ ಮೇಲೆ ಪಾರ್ಟ್ ಆಯ್ತು ನಿನ್ನ ಮಗ ನಿನ್ನಂಗೆಲ್ಲ ಹುಡುಕಿ ಅಂದ್ರೆ ಏನಾಯ್ತು ಯಾಕೆ ಮಾತಾಡತ್ತೇವು ಎದ್ರ ಸಲುವಾಗಿ ಹಿಂಗೆ ಅಂತು ಎದ್ರ ಸಲುವಾಗಿ ಅಂದ್ರೆ ಯಾಕಂದ್ರೆ ವಿಚಾರ ಮಾಡೇಬೇಕು ಹೌದು ಬರೋಬ್ಬರು ವಿಚಾರ ಮಾಡಬೇಕು ನನ್ನ ಮಗನ ಮ್ಯಾಗ ಸಂಶಯ ಮಾಡಿದ್ರ ಇಲ್ಲ ವಿಚಾರ ಮಾಡಬೇಕಿದು ಆಯ್ತು ವಿಚಾರ ಮಾಡಬೇಕು ಹೋಗೋಣ ಮನೆಗೆ. ಅಪ್ಪು ನಡಿಯಪ್ಪ ಮನೆಗೆ ಹೋಗೋಣ ಬಾ ಅಪ್ಪು ಮನ್ಯಾಗ ಏನ್ರಿ ಹೋಮ್ವರ್ಕ್ ಐತೆ ಹೋಮ್ವರ್ಕ್ ಮಾಡ್ಕೊ ಹೋಗು ನಿಮ್ಮ ಮಮ್ಮಿಗೆ ಅಲ್ಲಿ ಬಾತ ಕೆಲಸ ಮ್ಯಾಗ ನಾ ಅಲ್ಲೇ ಕೆಲಸ ಮಾಡ್ತಿರ್ತೀನಿ ಹಾ ಏನಂದವ ಹೌದು ನಿನ್ನ ಮಗ ನಿನ್ನಂಗ ಅಲ್ಲ ನಿನ್ನ ಹೊಲಿಕಿಲ್ಲ ಅಂದ ಬುಸಿ ಹೆಂಡತಿ ಹೋಲಿಕೆ ಇದ್ದಿರ್ಬೇಕೇನು ಇಲ್ಲ ಹೆಂಡತಿ ಹೋಲಿಕೆ ಇರ್ಬೇಕಿಲ್ಲ ಇದ್ರ ಮಾತಿತ್ತಿಲ್ಲ ಯಾಕಂದ ವಿಚಾರ ಮಾಡ್ಬೇಕು ಹೌದು ವಿಚಾರ ಮಾಡ್ಬೇಕು ನನ್ನ ಹೆಂಡತಿ ಕರೆಸಿ ಕೇಳ್ಬೇಕು ಹಂಗೆ ಕೇಳ್ಬೇಕು ಆಯ್ತು ನನ್ನ ಹೆಂಡತಿ ಕೇಳೋಣ ಆದ್ರೆ ಯಾಕೆ ಹಿಂಗಾಯ್ತು ಹಿಂಗಾಗಲ್ ಕಾರಣ ಏನು ಹೌದು ಕೇಳ್ತೀನಿ ನೋಡೋಣ ಆಯ್ತು ನನ್ನ ಮಗ ಬಂಗಾರ ಅಂತ ಹುಟ್ಟಾನಂತೇಳಿ ನಂಗೆ ಎಷ್ಟು ಖುಷಿ ಒಳಗಿದ್ದ ಆದರೆ ಬರ್ಬರ್ತಿ ಏನಿತ್ತು ನನ್ನ ಮಗನ ಹೋಗ್ತೀನಿ ನನ್ನಂಗಿಲ್ಲ ಅದು ನನ್ನಂಗಿರ್ಲಿ ಬಿಡಲ್ಲಕ್ಕ ನನ್ನ ಹೆಂಡತಿಂಗ್ರೆ ಹೇಳ್ಬೇಕು ಅದು 4 ಮಂದಿ ಆಡ್ಕೊಳಂಗಾಯ್ತು 10 ದೇವ್ರಿಗೆ ಹರಕೆ ಹೊತ್ತು ಮಗ ಹುಟ್ಸಿದ್ರ ಏನು ಮಾಡ
ದಾರಿನೇ ಬೇರೆ ಸಮಾಜದ ದಾರಿನೇ ಬೇರೆ ಐತಿ. ವಿಚಾರ ಮಾಡ್ಬೇಕು. ನೋಡೋಣ ನನ್ನ ಹೆಂಡತಿಗೆ ಒಂದು ಮಾತ ಭಗವಂತ ಬಂಗಾರದಂತ ಮಗ ಹುಟ್ಟಿ ಅನ್ನತ್ತಿ ನಾವು ಖುಷಿದಾಗ. ಆದ್ರೆ ಜನದ ಬಾಯಾಗ ಬಂದು ನೋಡಿದ್ರೆ ಮಗ ನಿನ್ನಂಗಲ್ಲ, ಮಗ ಯಾರಂಗದ ನೋಡ್ತ ಭಗವಂತ ಕುಡಿದು ಕೊಟ್ಟಿ. ಆದ್ರೆ ಜನರು ಆಡ್ಕೊಂಡಾಗ ಮಾಡಿಬಿಟ್ಟಲ್ಪ, ಆಡ್ಕೊಂಡಾಗ ಮಾಡಿಬಿಟ್ಟು. ನೋಡ್ ನಿನ್ನ ದಯಾ ಧರ್ಮ ನಮ್ಮ ಮ್ಯಾಗೆ ಈ ದಾರಿ ಒಯ್ದು ಎಲ್ಲಿ ನೋಡಿ ಇಲ್ಲ. ಅವ್ರು ಯಾವಾಗ ಹಿಂಗೆ ಮಾತಾಡೋರಂದ್ರೆ ನನ್ನ ಹೆಂಡ್ತಿಗೂ ಒಂದು ಮಾತು ಕೇಳ್ತೀನಿ, ಒಂದು ಕಣ್ಣನ್ನು ಹೆಂಡ್ತಿ ಮ್ಯಾಗ ಬಿಡ್ತೀನಿ. ಯಾಕ್ರಿ ಏನ್ ಮಾಡಾಕತ್ತೀರಿ? ಅಲ್ಲ ಹುಲ್ ಕಿತ್ತೋದ್ ಬಿಟ್ಟ ಅಗಿನ ಕಿತ್ತಾಕತ್ತಿರ್ಲ, ಹೆಂಗ ಏನೈತಿ ವಿಚಾರ? ಕುಂದ್ರಿ. ಅಲ್ಲ ಹುಲ್ ಕಿತ್ಬೇಕನ? ಹುಲ್ ಎಲ್ಲೈತಿ? ಮೆಣಸಿನ ಗಿಡ ಐತದು, ಅಗಿನ ಗೊತ್ತಾಗಲಾಗೈತೆ ನಿಮಗ? ಅಲ್ಲ ಕಿತ್ತದ ಏನಾಗ್ತಿತ್ತು? ಒಂದು ಮೆಣಸಿನ ಗಿಡ ಹೋದ್ರೆ ಏನಾಗ್ತಿತ್ತು? ಗಡಬಡಿ ಒಂದು ರೀರಿ ಅಲ್ಲತ್ತಿದಿ, ಅಲ್ಲೇನು ಹಾಡುಗಳು ತಿಂದವು. ಅಲ್ಲ ಏನಾಗೈತಿ ಹಂಗ್ಯಾಕ್ ಸಿಟ್ ಸಿಟ್ ಮಾಡಾಕತ್ತೀರಿ? ಹುಳ ಬಿದ್ದ ತಲೆಯಾಗ ಹುಳ. ಹುಳ? ಯಾಕ ಹುಳ ಬಿಡು ಅಂತದ್ ಏನಾಗೈತಿ ನಿಮ್ಗ? ಏನ್ ಹೇಳ್ಬೇಕು? ಏನ್ ಹೇಳ್ಬೇಕಂದ್ರ ನಿಮ್ ಮನಸ್ನಾಗ ಏನೈತಿ, ನಿಮ್ ತಲ್ಯಾಗ ಏನೈತಿ ಅದನ್ನ ಹೇಳ್ರಿ. ಅದನ್ನ ಹೇಳಿ ಮನಸ್ ಹಗರ್ ಮಾಡ್ಕೋರಿ. ಅದನ್ ಬಿಟ್ಟ ಹಿಂಗ್ ನೀವ್ ತಲೆ ತಗೊಂಡ್ ಕೂತ್ರ ಮುಂದ್ ಏನ್ ಆಗೋದೈತಿ? ಹೇಳಿದ್ರ ತಂದೆ ಸಾಯ್ತಾನ, ಹಾ? ಹೇಳ್ಲಿಕ್ಕಂದ್ರ ತಾಯಿ ಸಾಯ್ತಾವ. ಏನಂತ ಹೇಳ? ತಂದಿ ಸಾಯ್ತಾನ, ತಾಯಿ ಸಾಯ್ತಾಳ? ಯಾಕ್ರಿ ಏನಾತಂತದ? ಅಲ್ಲ ಸುಜಾತ, ಹೇಳ್ರಿ. ರವಿ ರವಿ ನನ್ನ ಹೋಲಿಕೆನೂ ಇಲ್ಲ, ಎರಡನೇದಾಗಿ ನಿನ್ನ ಹೋಲಿಕೆನೂ ಇಲ್ಲ. ಅಂದಕರ ಯಾರಂಗ ಅದ ಅಂತೀನಿ. ಏನ್ರಿ ಹಿಂಗ್ ಕೇಳಾತಿರಿ? ಮಗ ಈಗ ಇಷ್ಟು ದೊಡ್ಡ ಮಗನ ಈಗ ಕೇಳಾಕತ್ತಿರಲ್ಲ, ಯಾರಂಗಿರ್ತಾನ? ಅವ್ರ ದೊಡ್ಡಪ್ಪನ ಗತ್ಲೆ ಅದಾನವ. ಅಲ್ಲ ಅಪ್ಪ ಅದಾವನ, ನನ್ನ ಹೋಲಿಕೆರು ಇರಬೇಕು ಒಂದು. ತಾಯಿ ಆದಾಕಿ ನಿನ್ನ ಹೋಲಿಕೆರು ಇರಬೇಕು ಒಂದು. ಎರಡೂ ಬಿಟ್ಟು ದೊಡ್ಡಪ್ಪನಂಗ ಅದಾನಂದ್ರ ಇದ್ರ ಅರ್ಥ ಏನು? ಚಿಚಿ, ಏನೋ ಮಾತಾಡ್ದ ಎಲ್ಲೇನೋ ಹೊಲ್ಸಕ್ ಹೋಗ್ಬೇಡ್ರಿ. ಯಾರೋ ನಿಮ್ಗ ನೀ ತುಂಬಿಸ್ದಂಗ ಕಾಣ್ತಾರ. ಯಾರು ಏನ್ರ ಅಂದ್ರಿ ಇಲ್ರಿ? ನನಗೆ ಯಾರೂ ಅಂದಿಲ್ಲ, ಈಗ ನನಗೆ ತಿಳಿಯಾಕತ್ತೈತಿ. ಆದ್ರೆ ನನ್ನ ಹೋಲಿಕೆರು ಇರಬೇಕು ಒಂದು, ಇಲ್ಲ ತಾಯಿಯಾದ ನಿನ್ನ ಹೋಲಿಕೆರು ಇರಬೇಕು. ಹೋಗಿ ಹೋಗಿ ದೊಡ್ಡಪ್ಪನ ಹೋಲಿಕೆ ಅದಾನ, ನಮ್ಮ ಅಣ್ಣನ ಹೋಲಿಕೆ ಅದಾನ, ಇದ್ರ ಅರ್ಥ ಏನು? ನೀವ್ ಹೆಂಗ್ ತಿಳ್ಕೊತಿರೋ ಹಂಗ ಯಾವ್ದೂನು ಇರಂಗಿಲ್ಲ. ಅದನ್ನ ವಿಚಾರ ಮಾಡಕ್ ಹೋಗ್ಬೇಡ್ರಿ. ನೋಡ್ರಿ ನಮ್ ರವಿ ಚಲೋನ ಅದಾನ, ಅವ್ರ ದೊಡ್ಡಪ್ಪನ ಗತ್ಲೆ ಎಷ್ಟ್ ಚಂದ ಅದಾನವ. ನೋಡ್ರಿ ನೆದ್ರ ಆಕೈತಿ. ನಾಳೆ ನಿನ್ ಮಗ ದೊಡ್ಡವಾದ್ರಲ್ಲ ನೋಡಾಕತ್ರಿ ಹೆಂಗ ಅಕ್ಕಾನ. ನಿಮಗ ಏನೋ ಹಂಗ ಇದಾಗೈತಿ ಬಿಡ್ರಿ, ಅದನ್ನೆಲ್ಲ ಬಿಡ್ರಿ. ಮುಂದ್ ಸಾಲಿ ವಿಚಾರ ಮಾತಾಡೋಣ. ಹೋಲಿಕೆ ಅದಾನಂತ ಹೇಳ್ತಿ, ಇದ್ರ ನನ್ನ ಹೋಲಿಕೆ ಇರ್ಬೇಕು, ಇಲ್ಲಗ ನಿಂದ ಇರ್ಬೇಕು. ಇಲ್ಲಂದ್ರ ಬ್ಯಾರೆ ಯಾರ ಹೋಲಿಕೆ ಅದಾನ? ಯಾರಂಗ? ಛೀ, ನೀವೇನ್ರಿ ಏನೇನೋ ಮಾತಾಡಕತ್ತಿರ್ಲ? ಯಾರಂಗ ಯಾರಂಗ ಅಂತ ಎಷ್ಟ್ ಸರ ಕೇಳ್ತೀರಿ? ಹೇಳಕತ್ತೀನಿ ಇಲ್ಲೋ? ಇರ್ಬೇಕು ಮನ್ಯಾಗ ದೊಡ್ಡಪ್ಪ, ಅವನಂಗ ಅದಾನಂತ ನಿಮ್ಗೆ ಎಷ್ಟ್ ಸಲ ಹೇಳ್ಬೇಕು ನಾನು? ನೋಡಿ ನೀವೇನು ಸಂಶಯ ಪಡುವಂತದೇನಿಲ್ಲ. ನನ್ ಮಗ ನಾನು ಹೆಂಗದಿ ನಮ್ಗೆಲ್ಲ ಗೊತ್ತೈತಿ. ನೀವ್ ಎಲ್ಲಿದಾರ ಮಾತ್ ಕೇಳಿ ನಮ್ ಮ್ಯಾಗ ಇಂಥದ್ ಅಪವಾದ ಹೊರ್ಸಕ್ ಹೋಗ್ಬೇಡ್ರಿ. ನೀ ಹೆಂಗದ ನಿನಗ್ ಗೊತ್ತೈತಿ, ನೀ ಹೆಂಗದ ಅನ್ನೋದು ನನಗ್ ಗೊತ್ತಿಲ್ಲ. ನಾ ಹೆಂಗದಿನಿ ನಿಮಗ್ ಗೊತ್ತಿಲ್ಲ? ಗೊತ್ತಿಲ್ಲ. ಅಲ್ರಿ 12 ವರ್ಷದಿಂದ ಜೀವನ ಮಾಡಾಕತ್ತೀವಿ, ಇನ್ನಾದ್ರೂ ನನ್ ಬಗ್ಗೆ ತಿಳ್ಕೊಂಡಿಲ್ ನೀವು? ಹೌದು, 12 ವರ್ಷದ ಜೀವನ ಮಾಡಿದ 12 ವರ್ಷಕ್ಕ ಯಾವಾಗ ಬಂದಿತ್ತಿಲ್ಲ. ಈಗ ಹೆಂಗ್ ಹುಡುಗ ದೊಡ್ಡವ ಆಗಾಕತ್ತಾನ ಹಂಗ ಅವನ ಮುಖ ಲಕ್ಷಣಗಳು ಒಂಥರ ಆಗಲತ್ತಾವ. ಆ ಹೋಲಿಕೆ ಇಬ್ಬರದಿಲ್ಲ, ನಂದು ಇಲ್ಲ ನಿಂದು ಇಲ್ಲ. ನೋಡ್ರಿ ಹೊಳ್ಳಿನ ಈ ಮಾತು ಅನ್ನಕ್ ಹೋಗ್ಬೇಡ್ರಿ. ನಾನು ಮಾವಾರ ಮುಂದ ಈ ಮಾತು ಹೇಳ್ತೀನಿ, ಹಿಂಗ ಅಂದಾರತನು ಹೇಳ್ತೀನಿ. ಆಯ್ತ್ರಿ, ನಮ್ಮ ಮಾಮಾರ್ ಬಳಿ ಹೋಗ್ತೀನಿ. ಈ ಮಾತು ನಿನಗೆ ಗೊತ್ತಾ ನನಗೆ ಗೊತ್ತಾ? ಒಂದೇ ಯಾರಿಗಾರ ಹೇಳಿದ್ರೆ ನನ್ನ ಆಣೆಗೈತಿ ನೋಡು. ಇರ್ಬೇಕು ಅಲ್ಲ, ನನ್ನ ಮಗ ಎಂತ ಚಂದ ಅದನ್ನ ತಿಳಿ ಎಷ್ಟು ಹೆಮ್ಮೆದಿಂದ ಹೇಳ್ಕೊತ ತಿರ್ಗಾಡ್ತಾನ. ಅದ್ರಾಗ ಇವತ್ತು ನನ್ನ ಮಗನೇ ಅಲ್ಲ ಅಂತೇಳಿ ನನ್ನ ಬಗ್ಗೆನೇ ಏನೇನೋ ಮಾತಾಡಕತ್ತಾನ.
ಅಲ್ಲ ನಮ್ಮ ಸುಜಾತಾಗ ನಾ ಹಿಂಗ್ಯಾಕೆ ಮಾತಾಡುವ? ಇಲ್ಲ, ಮಾತಾಡಬಾರ್ದಾಗಿತ್ತು ನಮ್ಮ ಸುಜಾತ. ನನ್ನ ಹೆಂಡತಿ ನನಗೆ ಇಲ್ಲ ಇಲ್ಲ, ನನ್ನ ಹೋಲಿಕೆ ನನ್ನ ಮಗ ಇಲ್ಲ ಬರೋಬ್ಬರಿ. ಒಂದು ಮಾತಾಡೋದೇ ಬರೋದು ನನ್ನ ಹೆಂಡತಿ. ಹೌದು, ಇಲ್ಲ, ನನ್ನ ಹೆಂಡತಿಗೆ ನಾ ಮಾತಾಡಬಾರ್ದಾಗಿತ್ತು ಸುಜಾತ. ಅವಳು ಏನು ತಿಳ್ಕೊಂಡಾಳೋ ಏನೋ. ಇಲ್ಲ, ಸುಜಾತಾಗ ಹೋಗಿ ರಂಭಿಸ್ಬೇಕು. ಇಲ್ಲ, ರಂಭಿಸ್ಬೇಕು. ಸುಜಾತ, ಸುಜಾತ ನೋಡು, ಏನೋ ಸಿಟ್ನಾಗ ಏನೋ ಮಾತಾಡೋದು, ಅದೇನು ತಪ್ಪು ತಿಳ್ಕೊಳಕ್ ಹೋಗಬೇಡ. ಏನೋ ನನ್ನ ತಲೆಯಾಗ ಏನೋ ಸಿಟ್ಟೈತು, ಮಾತಾಡೋದು. ಅಲ್ರಿ ಸಿಟ್ಟಿತ್ತು ಮಾತಾಡಿದೆ ಅಂದ್ರೆ ಹೆಂಗೆ ನಡಿತೈತಿ? ಇದು ಜೀವನ ಅನ್ನೋದು ಸಮುದ್ರ ಹೊಳಿ ಇದ್ದಂಗೆ. ಅದ್ರೊಳಗೆ ಯಾರು ಏನ ಮಾತಾಡಿದ್ರು, ಯಾರು ಏನ ಅಂದ್ರೂ ನಮ್ಮ ಜೀವನ ಏನು, ನನಗೇನು ಹೆಂಗ ಅನ್ನೋದನ್ನ ಭಾಳ ತಲೆಯಾಗ ಬೇಕ್ರಿ. ಅದನ್ನ ಬಿಟ್ಟು ದಾರಿ ಹೋಗೋರು ಮಾತಾಡ್ತಾರ ಅಂತೇಳಿ ಬಾಯಿ ಬಂದಂಗೆ ನನಗೆ ಮಾತಾಡಿದ್ರೆ ಹೆಂಗೆ ಆಕೈತಿ? ಇಲ್ಲ, ನಾನು ಮಾತಾಡಬಾರ್ದಾಗಿತ್ತು, ಮಾತಾಡೀನಿ. ಈ ವಿಷಯದಾಗ ಇನ್ನೊಮ್ಮೆ ಯಾವತ್ತೂ ಮಾತಾಡಕ್ಕೆ ಹೋಗ್ಬೇಡ್ರಿ. ಇಲ್ಲ, ಮಾತಾಡಲ್ಲ. ಇನ್ನೊಮ್ಮೆ ಈ ವಿಷಯದ ಬಗ್ಗೆ ಏನು ಮಾತಾಡಲ್ಲ. ನಡಿ, ನಿಮ್ಮ ಮನೆ ನಡಿ, ನಾ ಬರ್ತೀನಿ. ನಡಿ ಮನೆ. ನಾನು ಮಾತಾಡಬೇಡ ಅಂತೇಳಿ ಅಂದಳಲ್ಲ, ಯಾಕಂದು ಏನೋ ಇರ್ಬೇಕು. ಮಾತಾಡೋದು ಖರೆ ಐತಿ. ನಾನು ಯಾಕೆ ಬಿಡಬೇಕು? ನನ್ನ ಹೋಲಿಕೆ ಇಲ್ಲ ಮಗ, ಅವ್ರ ದೊಡ್ಡ ಬಾಬಾನ ಹೋಲಿಕೆ ಅಂದ್ರೆ ಏನೋ ಸಂಬಂಧ ಇದೆ ಇದ್ರಾಗ. ಇಲ್ಲ, ಈಕಿ ಮ್ಯಾಗ ಒಂದು ಕಣ್ಣು ಹಿಡಿಯಬೇಕು. ಹೌದು, ಇಡಬೇಕು. ಹೌದು, ಇಡಬೇಕು. ಸುಜಾಕ, ಏನು ಮೊಮ್ಮಗನ ಸಾಲಿದು ಏನು ವಿಚಾರ ಮಾಡಲಿಲ್ಲ? ಇಬ್ರು ಗಂಡ ಅಂತೆ. ಇಲ್ರಿ ಮಾಮ, ಏನ್ರಿ ಅವ್ರಿಗೆ ಎಲ್ಲ ನೋಡ್ಕೊಂಡ್ ಬಂದಾರತ್ರಿ. ಸಾಲಿಗೆ ಹೋಗ್ತೀನಿ ಅಂದಾರ. ಚಲೋ ಸಾಲಿ ಹಾಕ್ರಿ. ಹಾಂ ರೀ ಮಾಮ, ಆಯ್ತು ರೀ. ಯಾಕಪ್ಪ ಕುಂತಿ? ಹಾಂ, ಕುಂತೀನಪ್ಪ, ಆರಾಮ ಬಾ. ಹಾಂ, ರವಿ ಒಂದು ಸ್ವಲ್ಪ ನೀರು ತೊಗೊಂಡ್ಬರಪ್ಪ ಕುಡಿಯೋಕೆ. ಅಲ್ಲಪ್ಪ, ಕುತ್ತಲ್ಲಿ ಕುಂದತ್ತಲ್ಲ, ಆ ಕಡೆ ತಿರ್ಗಾಡ್ದು ಈ ಕಡೆ ತಿರ್ಗಾಡ್ದು ಮಾಡಬೇಕು. ಇಲ್ಲಾಂದ್ರೆ ಬಿ ಪಿ ಹೆಚ್ಚ, ಶುಗರ್ ಹೆಚ್ಚ, ಅದ್ಯಾರ ಮತ್ತೆ ಮಾಡ್ಕೊತ ಕುಂದ್ರವ್ರು. ತಿರ್ಗಾಡ್ತು ಬಾರಪ್ಪ. ಹೋಗ್ಬಿಡಪ್ಪ, ನಮಗೂ ವಯಸ್ಸಾಗ್ಯದ, ಇನ್ನೇನು ತಿರ್ಗಾಡಿ ನಾವು ವಯಸ್ಸು ಬರೋದದ. ಅದರ ಸಂಬಂಧ ವಯಸ್ಸಾಗಿತ್ತು ಅಂತೇಳಿ ಸ್ವಲ್ಪ ತಿರ್ಗಾಡತ್ತ ಹೇಳಿದಪ್ಪ ನಿನಗ. ಹಾಂ ಹಾಂ ಅಪ್ಪ, ಊಟ ಅದು ಮಾಡಿದಿಲ್ಲ? ಮಾಡಿನಪ್ಪ. ಮಾಡಿದ್ರೆ ಸ್ವಲ್ಪ ತಿರ್ಗಾಡ್ಬೇಕಿಲ್ಲ. ಇಲ್ಲಿ ಕೂತಂದ್ರ ಶುಗರ್ ಬಿ ಪಿ ಹೆಚ್ಚಾತಾವ. ಮೊದಲಿಗೆ ವಯಸ್ಸಾಗೈತಿ ನಿನಗ, ಅದ್ರ ಸ್ವಲ್ಪ ತಿರ್ಗಾಡ್ಕೋತಿತ್ತಂದ್ರ ನಿನ್ನ ಶರೀರಕ್ಕೂ ಸಮಾಧಾನ, ವ್ಯಾಯಾಮ ಆದಂಗೆ ಆಗ್ತೈತಿ. ಹಂಗೆ ಮಾಡ್ತವಾ ಸ್ವಲ್ಪ. ಶುಗರ ಬಿ ಪಿ ಹೋಲ್ ಬಿಡು. ಈಗ ನಮ್ಮ ಅಮ್ಮಗಂದು ಏನು ಮಾಡಿದೆಪ್ಪ ಮುಂದಿನ ವಿಚಾರ ಸಾಲಿದು? ಹಾ, ನನ್ನ ಮಗನೇ ಅನ್ನೋದು ಗೊತ್ತೈತಿ. ನಾನು ವಿಚಾರ ಮಾಡತ್ತೀನಿ ಹೋಗ್ಬೇಕಂತೇಳಿ. ಹೋಗಿ ಅವ್ನಿಗೆ ಎಲ್ಲಾರ ಹಾಸ್ಟೆಲ್ಗೆ ಹಾಕಿ ಬರ್ತೀನಿ ಅಂತ. ಎಲ್ಲಿ ಹಾಸ್ಟೆಲ್ ಇಷ್ಟಲ್ ಮಾಡ್ತಿ? ಇರೋ ಮೊಮ್ಮಗ ಅದಾನ, ಇಲ್ಲೇ ಎಲ್ಲರ ಹಳ್ಳಿ ಜೋಳಪ್ಪ, ಚಲೋ ಸಾಲಿಗೆ ಹಾಕು. ಏಪ್ಪ, ಹಾಸ್ಟೆಲ್ ಇದು ಮಾಡ್ಸೋದು ನನಗೆ ಗೊತ್ತೈತಿ, ನನ್ನ ಮಗಂದು ನನಗೆ ಗೊತ್ತೈತಿ. ಅವನಿಗೆ ಚಲೋ ಹಾಸ್ಟೆಲ್ಗೆ ಹಾಕಿಸಿ ಚಲೋ ವಿದ್ಯಾಭ್ಯಾಸ ಮಾಡ್ಸಾಕತ್ತೀನಿ ಅವನಿಗೆ. ಅಲ್ಲಪ್ಪ, ದೂರ ಹೋಯ್ದು ಹಾಸ್ಟೆಲ್ಗೆ ಹಾಕಿದ್ರ ಮೊಮ್ಮಗ ಮಾರಿ ನೋಡುದು ಯಾವಾಗ? ಬರ್ತಾನ, ವಾರಕ್ಕೊಮ್ಮೆ ಬರ್ತಾನ, ಬಂದ ಬಳಕ ಮಾರಿ ನೋಡ್ತಾನ. ಅಪ್ಪ, ನಾ ಹಾಸ್ಟೆಲ್ ಇರ್ತೀನಿ, ಎಲ್ಲ ಚಲೋ ಚಲೋ ತಿನ್ನಕ್ತಿರ್ತೀವಿ. ಹೂನಪ್ಪ, ನಿನ್ನ ಸಂಬಂಧ ಎಲ್ಲ ಚಲೋ ಚಲೋ ತರ್ತೀನಿ, ತಿನ್ನಾಕತ್ತೀನಿ. ವಾರಕ್ಕೊಮ್ಮೆ ಬರಾಕತ್ತಿ, ನಾನು ನಿನ್ನ ವಾರಕ್ಕೊಮ್ಮೆ ತಂದು ಕೊಡ್ತೀನಿ. ಚಲೋ ಚಲೋ ತಿಂದು ಚಂದಾಗಿರಾಕತ್ತಿ. ಯಾಕಂದ್ ನೀನ್ ನನ್ನ ಮಗ. ಸಾಲಿಗೆ ಹಾಕಬೇಕು, ಸಾಲಿಗೆ ಇಲ್ಲ ಹಾಸ್ಟೆಲ್ಗೆ ಹಾಕಬೇಕು. ಏನಂತೇಳಿ ಹಾಕೋದು ಹಾಸ್ಟೆಲ್? ಕಡಿ ನನ್ನಂಗೂ ಇಲ್ಲ,
ಕಡಿ ನನಗೆ ಹೆಣ್ತಿಗೂ ಇಲ್ಲ. ಅವ್ರ ಬಾಬಾ ನಂಗಂತೇಳಿ ಅವರು ಹೇಳ್ತಾಳ ಅಂದಾಕರ ಇಲ್ಲ. ಇವನಿಗೆ ಹಾಸ್ಟೆಲ್ಗೆ ಹಾಕ್ತೀನಿ ಅಂತ ಹೇಳಿ ಎಲ್ಲೋ ಒಂದ್ ಕಡೆ ಬಿಟ್ಟು ಬಿಡು. ಎಲ್ಲಿರೋದು ಬಿಟ್ಟು ಬಿಡು. ಇಲ್ಲ ನನ್ನ ಹೋಲಿಕೆ ಇಲ್ಲ, ನನ್ನ ಮಗ ಅಲ್ಲ. ಅಲ್ಲವ ನನ್ನ ಮಗ ಅಂದಲೆ ಅವ ಮಗ ಅಲ್ಲ. ಅಲ್ಲವ ನನ್ನ ಮಗ. ಹೌದು, ಇವನಿಗೆ ಹಾಸ್ಟೆಲ್ ಹಾಕ್ತೀನಿ ಅಂತ ಹೇಳಿ ದೂರ ಹೋಯ್ತಿಸಿಂದ ಎಲ್ಲೋ ಒಂದ್ ಕಡೆ ಬಿಟ್ಟು ಬಿಡು. ಯಾಕಪ್ಪ ಆತವ ಏನು ಇಬ್ರು ಗಂಡ ಅಂತ ಗಪ್ಪೆ ಕೂತಿಲ್ಲ, ಮೊಮ್ಮಗನ ಸಾಲಿಗೆ ಏನು ವಿಚಾರ ಮಾಡಿದ್ರೆ ಅಥವಾ ಇಲ್ಲೋ? ಐತ್ ವಿಚಾರ ಮಾಡಿದ್ರೆ ಇವತ್ತು 5 ಗಂಟೆಗೆ ಬಿಟ್ಟು ಬರ್ತೀನಿ ಅವನಿಗೆ ಸಾಲಿಗೆ. ಸರಿ ಬಿಟ್ಟು ಬರ್ತಿ? ಹಾ, ಹಾಸ್ಟೆಲ್ಕ ಹೇಳಿ ಬಂದೀನಿ. ಸರ್ ಫೋನ್ ಮಾಡಿದ್ರೆ ನನಗೆ ಆಗಳೇ ತಂದು ಬಿಡ್ರಿ ನಿಮ್ಮ ಹುಡುಗ ಅಂತ ಹೇಳ್ಯಾರ. ಸುಜಾತ, ಹುಡುಗ ರೆಡಿ ಮಾಡು, ನಾವು ಇದು ಹಾಸ್ಟೆಲ್ ಬಿಟ್ಟು ಬರ್ತೀನಿ. ನೋಡ್ರಿ, ಇರೋದ್ರಲ್ಲಿ ಮಗ ಐತಿ ಅಂತ ಅವ್ನ ಹಾಸ್ಟೆಲ್ ಹಾಕತ್ತೀರಿ. ಅಲ್ಲ, ಮಗ ಒಂದ್ ಇರಲಕ್ಕ ನಮ್ಮ ಹುಡುಗನ ಜೀವನ ನೋಡ್ಬೇಕು, ನಾವು ನಮ್ಮ ಜೀವನ ನೋಡ್ಬಾರ್ದು. ಇಲ್ಲಲ್ಲ, ವಾರಕ್ಕೊಮ್ಮೆ ಬಂದು ಹೋಗೋದು ಮಾಡೋಣ. ರೆಡಿ ಮಾಡಿಸ್ತೀನಿ. ರೆಡಿ ಮಾಡು, ಬ್ಯಾಗ್ ರೆಡಿ ಮಾಡು, ನಂದು ಶರ್ಟ್ ತಗೊಂಡ್ ಬಾ. ಸುಜಾತ, ಸುಜಾತ, ಹಾ ರವಿ ನಡಿಯಪ್ಪ. ಆ ರವಿ ಬ್ಯಾಗ್ ತಾವ್ ಅಪ್ಪ್ಯಾಗ ಹಾಸ್ಟೆಲ್ ಬಿಟ್ಟು ಬರ್ತೀನಿ. ಹಾ ಹಾ ಓಕೆ ಅಪ್ಪು, ಚಂದಾಗ ಸಾಲಿ ಕಲ್ತ ಚಲೋತ್ನಾಗಿರ, ನೆನ್ಸಾಕ್ ಹೋಗ್ಬೇಡ ಆಯ್ತು. ನಿಮ್ಮ ಪಪ್ಪ ಬಿಟ್ಟು ಬರ್ತಾರಲ್ಲ, 1 ವಾರನಾಗ ನಾನು ಬರ್ತೇನೆ, ಸರಿನಾ? ಸರಿ ಆಯ್ತು, ಹೋಗಪ್ಪ. ಈ ಮುತ್ಯಾಗ ಹೇಳು, ಮುತ್ಯಾಗ ಹೇಳು. ರವಿ ಹೋಯ್ ಬಾ. ಬಂದ್ರಿ? ಹಾ ಬಂದ. ಹಾಸ್ಟೆಲ್ದಾಗ ಬಿಟ್ಟು ಹಾಸ್ಟೆಲ್ ಬಿಟ್ಟು ಬಂದ್ರಿ? ಹಾಸ್ಟೆಲ್ದಾಗೆ ಬಿಟ್ಟ. ಏನ್ ಹಠ ಅಂತೂ ಮಾಡ್ಲಿಲ್ಲಲ್ಲ? ಇಲ್ಲ, ಏನ್ ಮಾಡ್ಲಿಲ್ಲ. ಅಮ್ಮ ನೀವು ಬಿಟ್ಟು ಬಂದೆ? ಹಾ ಬಿಟ್ಟು ಬಂದಪ್ಪ. ಚೆನ್ನಾಗಿ ಆರಾಮದ? ಹಾ ಆರಾಮದ ಹೇಳೋರು. ದೇಶವಲ್ಲ? ಹಾ ರವಿ, ರವಿ ಯಾರು ಮಾತು ಕೇಳಿ ಏನು ಮಾಡಿ ನನ್ನ ಬಂಗಾರ ಅಂತ ಮಗನಾನೇ ಕತ್ತಿಕೊಂಡ ರವಿ. ರವಿ, ನನ್ನ ಮಗನಾನೇ ಕತ್ತಿಕೊಂಡಪ್ಪ. ನನ್ನ ಮಗ ಎಷ್ಟು ತಡ್ಪಾಡಿದ ಅಪ್ಪ. ಅಪ್ಪ ಅದಕ್ಕೆ ಕರುಣೆ ಬರಲಿಲ್ಲಪ್ಪ, ನಿನ್ನ ಅಪ್ಪಗ ಕರುಣೆ ಬರಲಿಲ್ಲ. ರವಿ, ರವಿ ಕೈ ಬಿಟ್ಟು ಹೋದಪ್ಪ, ಕೈ ಬಿಟ್ಟು ಹೋದಿ. ಒಂದು ನಿನ್ನ ತಾಯಿಗೂ ಹೇಳಪ್ಲಿಲ್ಲ, ಇನ್ನೊಂದು ಮುಚ್ಚಿಡಪ್ಲನೂ ಇಲ್ಲ. ಹೇಳ್ತಾಳ ನಿಮ್ಮವ್ವ, ಆ ಮಗನಿಗೆ ಕರ್ಕೊಂಡ್ ಬರ್ರಿ, ಬರ್ತಡೇ ಐತೆ ಅಂತೇಳಿ ಹೇಳ್ತಾರಲ್ಲ ರವಿ. ಅಲ್ಲಿ ಹುಡುಕಪ್ಪ, ಎಲ್ಲಿ ಹುಡುಕಾಡ್ಲಿ? ಇಲ್ಲ ಇಲ್ಲ, ನನ್ನ ಬಂಗಾರದಂತ ಮಗ ಮಾಡ್ಬಾರ್ದು. ಏನ್ ಮಾಡ್ಲಿ? ನನ್ನ ಜೀವ ಇದ್ರೇನು ಸತ್ತರೇನು? ಇಲ್ಲ, ಸಾಯಲೇಬೇಕು. ಇಲ್ಲ, ಸಾಯಲೇಬೇಕು. ಇಲ್ಲ, ಬೇಡ, ಈ ಭೂಮಿ ಮೇಲೆ ಬದುಕುವುದೇ ಬೇಡ.
ಯಾಕಂದ್ರ ನೀನು ಎಷ್ಟು ಚಡ್ಪಡಿಸಿ ಸತ್ತರೂ ಕರುಣೆ ಬರಲಿಲ್ಲಪ್ಪ. ನಿಮ್ಮಪ್ಪಗ ಕರುಣೆ ಬರಲಿಲ್ಲ, ಕರುಣೆ ಬರಲಿಲ್ಲಪ್ಪ. ಬೇಡ, ಈ ಭೂಮಿ ಮೇಲೆ ನಾನು ಇರುವುದು ಬೇಡ. ಇದೇ ಕೈಗಳಿಂದ ನಿನ್ನ ಕತ್ತು ಚಿಕ್ಕಿ ಜೋ ಹೊಡೆದನಪ್ಪ. ಇಲ್ಲ, ನಾನು ಸಾಯಲೇಬೇಕು. ಆದ್ರೆ ಸಾಯೋಕ್ಕಿಂತ ಮುಂಚಿತವಾಗಿ ನನ್ನ ಸುಜಾತಾಳ ಒಂದು ಮಾತು ಹೇಳಿ ಸಾಯ್ಬೇಕು. ಹೌದು, ಆಕಿ ಬರುವುದು ಹೊತ್ತಾಯ್ತು. ನಾನು ಔಷಧ ತಗೊಂಡು ಅಕ್ಕಿ ಬರೋ ತನಕ ಇದ್ದು ಆಕಿ ಮುಂದೆ ಮಾತು ಹೇಳಿ ಸಾಯಲೇಬೇಕು. ಅವ್ವ ರೀ ರೀ ಏನ ಹಿಂಗ್ ಕೂತ್ರಲ್ಲ? ಅಲ್ರಿ ರೀ ಏನಾಯ್ತು ಹಿಂಗ ಕೂತ್ರಿ? ನೋಡ್ರಿ ನಮ್ ರವಿನ್ ಕರ್ಕೊಂಡ್ ಬರ್ಬೇಕು. ಅವಂಗೆಲ್ಲ ಚಲೋ ಅರ್ಬಿ ತಗೋಬೇಕು. ಎಲ್ಲಾ ಬೀಗರಿಗೆಲ್ಲ ಹೇಳ್ಬೇಕು. ಅಡಿಗೆ ಐತಿ ಏನ್ ಮಾಡ್ಸೋಣ್ರಿ? ರೀ ರೀ ಸರಿ, ಹಾ ಗೊತ್ತಾಯ್ತು ಸುಜಾತ. ನನ್ನ ಹೋಲಿಕೆ ಇಲ್ಲ ಅಂತೇಳಿ ಇದೇ ಕೈಗಳಿಂದ ರವಿಯನ್ನು ಕತ್ತಿಗೆ ಕೊಂದು ಬಿಟ್ಟಪ್ಪ ನಾನು. ರೀ ಏನ್ ಮಾಡಿದ್ರಿ? ನನ್ ಮಗಗ್ ಏನ್ ಮಾಡಿದ್ರಿ? ಅಲ್ಲ ಮಂದ್ ಅಂತಾರ ಅಂತೇಳಿ ನನ್ ಮಗನ ಕೊಂದ್ ಹೋಗುದ್ರಿ. ನೋಡು, ನನ್ನ ಮಗನ ಕೊಂದ್ ಹೋಗೋದ ನೀನ್ ಬದುಕಾಕ್ ನಾ ಬಿಡಂಗಿಲ್ಲ. ಸುಜಾತ, ನಿಮ್ಗೆ ಬದುಕಾಗ್ಬಿಟ್ಟು ನೋಡ್ರಿ, ನನ್ನ ಮಗನ ಕೊಂದ್ ಹೋಗದ್ರ ನಿಮ್ಮನ್ನ ಬದುಕಾಕ್ ಬಿಡ್ತೀನ ತಿಳ್ಕೊಂಡ್ರೇನ? ನಾ ಮಾತ್ರ ನಿಮ್ಮನ್ನ ಒಟ್ಟೆ ಬಿಡಂಗಿಲ್ಲ. ಸುಜಾತ, ಬದುಕುವ ಅವಶ್ಯಕತೆನೂ ನನಗಿಲ್ಲ. ಇನ್ಮ್ಯಾಲ ನಾನು ಬದುಕುವುದಿಲ್ಲ. ಆಯ್ತು ಸುಜಾತ, 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 ಆಯ್ತು ಸುಜಾತ, ಸುಜಾತ. ರೀ ರೀ ಹೇಳ್ರಿ, ಮಾತಾಡ್ರಿ. ಅಲ್ಲ ಸಿಟ್ಟಿನ ಕೈಯಾಗ ಬುದ್ಧಿ ಕೊಟ್ಟ ಬಂಗಾರದಂತ ನನ್ನ ಮಗುನ ಕೊಂದ್ ಹೋಗುದ್ರಿ. ಈಗ ನೀವು ಕೈ ಬಿಡ್ರಿ ಅಂತದ್ರೊಳಗ ನಂದೇನೈತ್ರಿ?